ನಮಸ್ಕಾರ. ಇದು ವಿಷ್ಣು ಸಹಸ್ರನಾಮದ 47ನೇ ಶ್ಲೋಕ. ಈ ಶ್ಲೋಕದಲ್ಲಿ ದೇವರನ್ನು ಅನಿರ್ವಿಣ್ಣ, ಯಾವತ್ತು ನಿರಾಶೆಗೊಳ್ಳದವನು ಎಂದು ಕರೆಯಲಾಗಿದೆ. ಈ ಶ್ಲೋಕದಲ್ಲಿ 10 ನಾಮಗಳಿವೆ. ನಾಮ 438ರಿಂದ 447ರವರೆಗೆ. ವಿಷ್ಣು ಸಹಸ್ರನಾಮ ಶ್ಲೋಕ 47. ಅನಿರ್ವಿಣ್ಣಸ್ತವೆಷ್ಟೋರ್ ಭೂರ್ಧರ್ಮಯೂಪೋ ಮಹಾಮಕಃ ನಕ್ಷತ್ರ ನೇಮಿರ್ ನಕ್ಷತ್ರೀ ಕ್ಷಮಃ ಕ್ಷಾಮ ಸಮೀಹನಃ. ಪದಗಳ ಅರ್ಥ: ಅನಿರ್ವಿಣ್ಣ ನಿರ್ವೇದ, ನಿರಾಶೆ, ದುಃಖ. ಅನಿರ್ವಿಣ್ಣ ಯಾವತ್ತೂ ನಿರಾಶೆಗೊಳ್ಳದವನು, ತನಗೆ ಬೇಕಾದೆಲ್ಲವೂ ಇರುವುದರಿಂದ ಅವನಿಗೆ ಎಂದಿಗೂ ಬೇಸರ, ದುಃಖ ಬರುವುದಿಲ್ಲ. ಆನಂದ ಸ್ವರೂಪಿ. ಸ್ಥವಿಷ್ಟ ಸ್ಥೂಲ, ದೊಡ್ಡದು. ಬ್ರಹ್ಮಾಂಡದಲ್ಲಿಯೇ ಅತ್ಯಂತ ದೊಡ್ಡದಾದ ವಿರಾಟ ರೂಪವುಳ್ಳವನು. ಭೂ ಎಲ್ಲವನ್ನೂ ಹೊರುವ ಭೂಮಿ ಅವನೇ ಅಥವಾ ಸರ್ವವ್ಯಾಪಿಯಾಗಿ ಇರುವವನು. ಧರ್ಮಯೂಪಃ ಯೂಪ ಯಜ್ಞದಲ್ಲಿ ಪ್ರಾಣಿಗಳನ್ನು ಕಟ್ಟುವ ಕಂಬ. ಪ್ರಪಂಚದ ಎಲ್ಲಾ ಧರ್ಮಗಳನ್ನು ತನ್ನಲ್ಲೇ ಕಟ್ಟಿ ಹಾಕಿಕೊಂಡಿರುವ ಆಧಾರ ಸ್ತಂಭ. ಮಹಾಮಕಃ ಯಜ್ಞಗಳನ್ನು ಅತ್ಯಂತ ದೊಡ್ಡ ಯಜ್ಞ ಸ್ವರೂಪನು. ಇವನಿಗೆ ತನ್ನನ್ನು ತಾನು ಅರ್ಪಿಸಿಕೊಳ್ಳುವುದೇ ಮಹಾಮಕ. ನಕ್ಷತ್ರ ನೇಮಿ. ನೇಮಿ ಚಕ್ರದ ಕೇಂದ್ರ ಬಿಂದು. ಆಕಾಶದಲ್ಲಿರುವ ಕೋಟ್ಯಂತರ ನಕ್ಷತ್ರಗಳ ಚಕ್ರಕ್ಕೆ ಇವನೇ ಕೇಂದ್ರ. ಧ್ರುವ ನಕ್ಷತ್ರದ ರೂಪದಲ್ಲಿ ಎಲ್ಲವನ್ನೂ ನಿಯಂತ್ರಿಸುವವನು. ನಕ್ಷತ್ರಿ ನಕ್ಷತ್ರಗಳಿಗೆ ಒಡೆಯನಾದ ಚಂದ್ರ ಸ್ವರೂಪನು. ಕ್ಷಮಃ ಎಲ್ಲಾ ಕೆಲಸಗಳನ್ನು ಮಾಡಲು ಅತ್ಯಂತ ಸಮರ್ಥನಾದವನು. ಭಕ್ತರ ತಪ್ಪುಗಳನ್ನು ಕ್ಷಮಿಸುವವನು. ಶ್ಯಾಮಃ ಪ್ರಳಯ ಕಾಲದಲ್ಲಿ ಇಡೀ ಜಗತ್ತು ನಾಶವಾದಾಗ ತಾನೊಬ್ಬನೇ ಉಳಿದುಕೊಳ್ಳುವವನು. ಸಮೀಹನಃ ಭಕ್ತರ ಯೋಗಕ್ಷೇಮವನ್ನು ನೋಡಿಕೊಳ್ಳಲು ಸದಾ ಇಚ್ಛಿಸುವವನು ಮತ್ತು ಜಗತ್ತಿನ ಕಲ್ಯಾಣವನ್ನು ಬಯಸುವವನು. ಶ್ಲೋಕದ ಭಾವಾರ್ಥ: ಯಾವತ್ತು ನಿರಾಶೆ ಹೊಂದದವನು, ಅತ್ಯಂತ ಬೃಹತ್ತಾದ ಆಕಾರ ಉಳ್ಳವನು, ಎಲ್ಲರಿಗೂ ಆಧಾರವಾದ ಭೂಮಿ ಸ್ವರೂಪನು, ಧರ್ಮಗಳನ್ನು ಕಟ್ಟಿಹಾಕುವ ಯೂಪ ಸ್ತಂಭದವನು, ದೊಡ್ಡ ಯಜ್ಞ ಸ್ವರೂಪನು, ನಕ್ಷತ್ರಗಳ ಮಂಡಲಕ್ಕೆ ಕೇಂದ್ರ ಬಿಂದು ಆದವನು, ನಕ್ಷತ್ರಗಳಿಗೆ ಒಡೆಯನಾದ ಚಂದ್ರ ಸ್ವರೂಪನು, ಭಾರ ಹೊರಲು ಸಮರ್ಥನಾದವನು ಅಥವಾ ಕ್ಷಮಿಸುವವನು, ಪ್ರಳಯ ಕಾಲದಲ್ಲಿ ತಾನೊಬ್ಬನೇ ಉಳಿಯುವವನು ಮತ್ತು ಭಕ್ತರಿಗೆ ಶುಭವನ್ನು ಬಯಸುವವನು ಆ ಭಗವಂತ. ಧನ್ಯವಾದಗಳು.